ಅಧ್ಯಕ್ಷರೇ, ನಮ್ಮ ಶಾಸಕ ಮಿತ್ರರಂತ ಆಗಿ ನಮ್ಮ ಜೊತೆ ಕೆಲಸ ಮಾಡಿದಂಥ ಜಯಣ್ಣವರು ಮತ್ತು ಆರ್ ನಾರಾಯಣ್ ಇಬ್ಬರು ಜೊತೆಯಲ್ಲೂ ಕೂಡ ವಿಧಾನಸಭೆಯಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ನಮಗೆ ದೊರೆತಿತ್ತು. ಆರ್ ನಾರಾಯಣ್ರವರು ಭಾಳ ಆತ್ಮೀಯರು. ನಿನ್ನೆ ತಾನೇ ಕೃಷ್ಣರವರ ಅಂತ್ಯಕ್ರಿಯೆ ಮುಗಿಸಿ ಬಂದಿದ್ದೀನಿ. ನಾನು ಅವ್ರ ಬಗ್ಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ. ಇದ್ರ ಜೊತೆನೇ ಒಂದು 5 ನಿಮಿಷ ಅವರು ಬರ್ತದೆ, 5 ನಿಮಿಷ ಅವ್ರ ಜೊತೆ ವಿಚಾರನ ಮಾತಾಡಬೇಕು ಅಂತ ಬಯಸ್ತಾ ಇದ್ದೀನಿ. ತಮ್ಮ ಅನುಮತಿ ಕೇಳಿ. ನಾರಾಯಣ್ರವರು ಅವ್ರ ಮದುವೆ ಆಗಿರಲಿಲ್ಲ, ಬ್ಯಾಚುಲರ್ ಆಗೇ ಉಳ್ಕೊಂಡಿದ್ರು. ಆಯ್ತು, ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿದ್ದು ಹೇಳ್ತಾ ಇದ್ದೀನಿ. ನೀವು ಒಂದೂವರೆಯವರು ಏನಿವೆ ನಮ್ಮ ದಾಖಲೆ ಇಲ್ಲ. ಓಕೆ, ಅವರು ಅನ್ಮ್ಯಾರಿಡ್ ಏನು ಒಟ್ಟೊಳಗೆ ಮದುವೆ ದಾಖಲೆನಿಲ್ಲ. ಅಧ್ಯಕ್ಷ, ಪಕ್ಷದ ಅಧ್ಯಕ್ಷರಾಗೂ ಕೆಲಸ ಮಾಡಿದ್ದಾರೆ. ಒಂದು ನಿಮಿಷ ಪ್ಲೀಸ್. ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಾನು, ಜಯಚಂದ್ರ ಅವರು, ಮುದ್ದನ್ಮೇಗೌಡರು ನಾವೆಲ್ಲ ಜೊತೆಗೆ ಬಹಳ ಆತ್ಮೀಯವಾಗಿ ಕಾಲ ಕಳೆದವರು. ವಿದೇಶಕ್ಕೆಲ್ಲ ಜೊತೆಲಿ ಪ್ರವಾಸ ಮಾಡಿರೋರು ನಾವು ಎಲ್ಲ ಕೂಡ ಇದೆ. ಬಟ್ ಯಾವತ್ತೂ ಕೂಡ ಪಕ್ಷದ ನಿಷ್ಠೆಗೆ ಅವರು ಕೂಡ ಒಂದು ದೊಡ್ಡ ಹೆಸರು. ಶ್ರೀ ಆರ್ ನಾರಾಯಣ್ರವರು ನಮ್ಮ ಆತ್ಮೀಯರಾಗಿದ್ದರು. ಸೊ ಕ್ಷೇತ್ರ ವಿಂಗಡಣೆ ಆಯಿತು, ಅವ್ರಿಗೆ ಮತ್ತೆ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿಲ್ಲ. ಸೊ ಅದಕ್ಕೆ ಅವರ ಆರೋಗ್ಯ ಮಧ್ಯ ಸ್ವಲ್ಪ ಭಾಳ ಕೆಟ್ಟಿತ್ತು ಅಂತ ತಿಳಿದಿತ್ತು. ಮಧ್ಯ ಒಂದು 4-5 ತಿಂಗಳಲ್ಲಿ ನನಗೇನಾದ್ರು ಒಂದು ಪಾರ್ಲಿಮೆಂಟ್ ಅವಕಾಶ ಮಾಡಿಕೊಡು ಅಂತ ಬಂದು ಕೇಳಿದ್ರು. ಬಟ್ ಆರೋಗ್ಯದ ಪರಿಸ್ಥಿತಿ ನೋಡಿ ಮಾಡೋಕ್ಕಾಗಲಿಲ್ಲ. ನನಗೆ ಇವತ್ತು ಬೆಳಗ್ಗೆ ನಿಮ್ಮ ಚೇಂಬರಲ್ಲಿ ಕೂತಾಗ ನನಗೆ ಈ ರೀತಿ ಆಯಿತು ಅಂತೇಳಿ ನಮ್ಮ ಜಯಚಂದ್ರ ಅವರು ತಿಳಿಸಿದ್ರು. ಈ ರೀತಿ ಆಯಿತು ಅಂತ ಜಯಚಂದ್ರ ಅವರು ನನಗೆ ತಿಳಿಸಿದ್ರು. ಸೊ ಇವತ್ತು ತಾವು ಕೂಡ ಇದಕ್ಕೆ ನಮಗೆ ಸಂತಾಪ ಮಾಡಲು ಸಿಕ್ಕಿದ್ದೀರಿ. ಭಗವಂತ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಕುಟುಂಬ ಅಂದರೆ ಭಾಳ ಅನ್ಯಾಯಗಳಿದ್ದಾರೆ, ಅವ್ರಿಗೆ ಸಂಬಂಧಿಕರಿದ್ದಾರೆ. ನಾವು ಎಲ್ಲ ಅವರ ಆತ್ಮೀಯರು. ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಜಯಣ್ಣ ಅವರು ಕೂಡ ಭಾಳ ಸಜ್ಜನಿಕೆಯಾಗಿ ಆತ ಕೂಡ ಭಾಳ ವಿಧಾನಸಭೆಯಲ್ಲಿ ಕೂಡ ಅವರು 2 ಬಾರಿ ಇದ್ದರು. ಅವರು ಕೂಡ 2 ಬಾರಿ ಇದ್ದರು. ಅಸೆಂಬ್ಲಿ ಟಿಕೆಟ್ ಕೇಳಕ್ಕೆ ಬಂದರು. ನಾನು ಕಷ್ಟ ಆಗ್ಬೋದು, ಭಾಳ ಜನಪ್ರಿಯತೆ ಇತ್ತು. ಅವ್ರು ಕೇಳಿದಾಗ ಪಕ್ಷ ಏನು ತೀರ್ಮಾನ ಮಾಡ್ತಿದ್ದಾಗೆ ಒಪ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಕೃಷ್ಣಮೂರ್ತಿಯವರು ಕೂಡ ಅಂತ ತೀರ್ಮಾನ ಮಾಡಿದ್ರು. ಆಗ ಕೂಡ ನನ್ನ ಬಗ್ಗೆ ಗಮನಿಸಿ ಅಂತೇಳಿ ಅವರು ಕೂಡ ಬಿಟ್ಟು ಇವತ್ತು ನಾವು ಅವ್ರನ್ನ ವೇರೋಸಿಂಗ್ ಕಾರ್ಪೊರೇಷನ್ ಚೇರ್ಮನನ್ನು ಅವ್ರನ್ನ ಈಗ ತಾನೇ ನಾವು ಮಾಡಿದ್ದು. ಅವರು ಕೂಡ ನಾನು ಪಾಲ್ಗೊಳ್ಳೋಕ್ಕಾಗಲಿಲ್ಲ ಅನೇಕ ಕಾರಣದಿಂದ. ಸೊ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕೃಷ್ಣ ಸಾಹೇಬರು ವಿಚಾರ, ಕೃಷ್ಣ ಸಾಹೇಬರು ಅಧ್ಯಕ್ಷರೇ, ಬಹುಶಃ ನಾನು ಮಾತಾಡಲೇಬೇಕಾಗ್ತದೆ. ಮೊನ್ನೆ ನಾನು ಇರೋಕ್ಕಾಗಲಿಲ್ಲ. ತಕ್ಷಣ ನನಗೆ ಬೆಳಗ್ಗೆ 3 ಗಂಟೆಗೆ ವಿಷಯ ಬಂತು. ನನಗೆ ಬಂದ ತಕ್ಷಣ ನಾನು ವಾಪಸ್ ಬೆಳಗ್ಗೆ ಹೋಗಬೇಕಾಯಿತು. ನಾವು ಭಾಳ ವರ್ಷದ ರಾಜಕೀಯದ ನಂಟು, ಜೊತೆಗೆ ನನಗೆ ಸಂಬಂಧ, ಎರಡೂ ಕೂಡ ಬೀಗ್ತನ, ಇವೆರಡೂ ಕೂಡ ಮಾಡಿದ್ದೀವಿ. ಕೃಷ್ಣರವರ ಸಾವು ನನಗೆ ದುಃಖ ತರಲಿಲ್ಲ, ನನಗೆ ಸಂತೋಷ ತಂದಿದೆ. ಯಾಕೆಂದರೆ ಮನುಷ್ಯ ಹುಟ್ಟಿದ ಮೇಲೆ ಯಾವತ್ತಾರು ಸಾಯಲೇಬೇಕು. ಅವರು 92 ವರ್ಷ ಅವರ ಜೀವನ, ಭಗವಂತ ನಮ್ಗೆ ಶಕ್ತಿ ಕೊಡ್ತಾನೆ ನನಗೆ ಗೊತ್ತಿಲ್ಲ. 92 ವರ್ಷ, ಒಂದು 4-5 ತಿಂಗಳು ಸ್ವಲ್ಪ ಆರೋಗ್ಯ ಅವ್ರಿಗೆ ಕೆಟ್ಟಿತ್ತು. ಅದು ಬಿಟ್ಟರೆ ಪ್ರತಿ ದಿನನೂ ಕೂಡ ಅವರ ಲವಲವಿಕೆ, ಅವರ ಶೈಲಿ, ಅವರ ಉಡುಪು, ಅವರ ಬದುಕು ಎಲ್ಲ ಕೂಡ ಲೈಫ್ ಸ್ಟೈಲಿಂದ ಹಿಡಿದು ರಾಜಕಾರಣ ನಾನು ಕಳೆದ ಒಂದು 30-40 ವರ್ಷ ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಇಡೀ ನಮ್ಮೆಲ್ಲರೂ ಕೂಡ ಒಂದು ಆಕರ್ಷಣೀಯ ವ್ಯಕ್ತಿ. ನಿಮ್ಮ ಸ್ಥಾನದಲ್ಲಿ ಅವ್ರು ಕೂತಿದ್ರು ಅಧ್ಯಕ್ಷರೇ. ನಾನು ಮೊದಲು ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ನಾನು ಅಶೋಕ್ರವರೇ, ನಾನು ಕೃಷ್ಣರವ್ರಿಗೆ ನನಗೆ ರಾಜಕಾರಣದಲ್ಲಿ ನಾನು ಕೃಷ್ಣರವರಿಂದ ರಾಜಕಾರಣ ಬೆಳಿಲಿಲ್ಲ. ಬಂಗಾರಪ್ಪನವರಿಂದ ನಾನು ವಿದ್ಯಾರ್ಥಿ ರಾಜಕಾರಣ ಮಾಡಿದ್ದು. ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು. ಬಂಗಾರಪ್ಪನವ್ರನ್ನ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂತು. ಅವರು ರಾಜೀನಾಮೆ ಕೊಟ್ಟರು. ನಾನು ನಮ್ಮ ಕೊಡಗಿನ ಬೆಳಿಯಪ್ಪನವರು ಇಬ್ಬರು ಹೋಗಿ ಬಂಗಾರಪ್ಪನವ್ರನ್ನ ಕೇಳ್ದೋ,
ಏನು ಮಾಡಬೇಕು, ಮುಂದಕ್ಕೆ ಏನು ಮಾಡಬೇಕು ಅಂತ. ಅವರು ಇನ್ನೂ ರೆಸಿಗ್ನೇಷನ್ ಕೊಟ್ಟಿರಲಿಲ್ಲ, ಸ್ವಲ್ಪ ನಮ್ಮಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು. ಕೊನೆಗೆ ಇಬ್ಬರಿಗೂ ಬೆಳ್ಳಿಯಪ್ಪ ಇಬ್ಬರಿಗೂ ಬಂಗಾರಪ್ಪ ಹೇಳಿದ್ರು, ನೀವಿಬ್ಬರು ಹೋಗಿ ಎಸ್ ಎಂ ಕೃಷ್ಣ ಜೊತೆ ಹೋಗಿ ಅಂತ ಹೇಳಿದ್ರು. ಆಗ ನಾನು ಎಸ್ ಎಂ ಕೃಷ್ಣ ಅವ್ರ ಜೊತೆ ಹೋದ್ರು. ರಾಜಕಾರಣದಲ್ಲಿ ಅವರಿದ್ದರು, ನಾನು MLA ಆಗಿದ್ದೆ, ನಮಗೂ ಅವ್ರಿಗೂ ಬೇಕಾದಷ್ಟು ಸಂಬಂಧಗಳು ಮತ್ತೊಂದಿತ್ತು. ಬಟ್ ಪೊಲಿಟಿಕಲಿ ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದು ಅವ್ರು ನೆಕ್ಸ್ಟು ಒಂದು ಪಾರ್ಟಿ ಮಾಡಿದ್ರು ಬಂಗಾರಪ್ಪನವರು. ಆವತ್ತು ನಮ್ಮನ್ನ ಬನ್ನಿ ಅಂತ ಕರೀಲಿಲ್ಲ, ಕೃಷ್ಣ ಅವ್ರ ಹತ್ರಕ್ಕೆ ಕಳಿಸ್ಕೊಟ್ರು. ಅದಾದಮೇಲೆ ಅವ್ರ ಜೊತೆ ಉಳ್ಕೊಂಡು ಈ ಕೊನೆ ಪಯಣದಂದುವರೆಗೂ ಕೂಡ ನಾನು ಅವ್ರ ಜೊತೆಲಿ ಬಂದಿದ್ದೇನೆ. ನಾನು ಅವ್ರು ಕರೀಲೇ ಇಲ್ಲ, ಅವರು ಕರೀಲಿಲ್ಲ, ನೀವು ಕರೀಲಿಲ್ಲ. ನೀವು ಇಬ್ಬರು ಕರೆದಿದ್ರೆ ನೋಡ್ಬೋದಾಯ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.